ಸಹೋದರನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಅಣ್ಣನ ಮಿಡ್ ನೈಟ್ ಆಪರೇಷನ್ ಭರ್ಜರಿಯಾಗಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಶಿವಕುಮಾರ್ ಮಿಡ್ ನೈಟ್ ಆಪರೇಷನ್ ಮಾಡಿದ್ದಾರೆ. ರಾತ್ರೋರಾತ್ರಿ ಎಚ್ಡಿಕೆ ಆಪ್ತರನ್ನ ಪಕ್ಷಕ್ಕೆ ಕರೆ ತಂದಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಎಚ್ಡಿಕೆ ಆಪ್ತ ವಲಯದಲ್ಲಿ ಮುಖಂಡರು ಕಾಂಗ್ರೆಸ್ಗೆ ಈಗ ಸೇರ್ಪಡೆಯಾಗಿದ್ದಾರೆ. ಇಷ್ಟು ದಿನ ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಟೀಮ್ ಇದು. ತೆನೆ ಇಳಿಸಿ ಕೈ ಹಿಡಿದಿರುವ ಚನ್ನಪಟ್ಟಣದ ನೂರಾರು ಜೆಡಿಎಸ್ನ ಮುಖಂಡರು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಡಿಕೆ ಮಿಡ್ ನೈಟ್ ಆಪರೇಷನ್ ಹೇಗಿತ್ತು? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿಕೆ ಸಹೋದರರು ಒಂದಷ್ಟು ಕಸರತ್ತನ್ನು ಕೂಡ ಈಗ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಡಿಕೆ ಸಹೋದರರು ಎಲ್ಲ 8 ಕ್ಷೇತ್ರಗಳಲ್ಲೂ ಕೂಡ ಎಡಬಿಡದೆ ಒಂದಷ್ಟು ಪ್ರವಾಸಗಳನ್ನ ಮಾಡ್ತಾ ಇರುವಂಥದ್ದು, ಒಂದಷ್ಟು ಆಪರೇಷನ್ ಹಸ್ತವನ್ನು ಮಾಡ್ತಾ ಇರುವಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಕೂಡ ಒಂದಷ್ಟು ಕೆಲಸ ಕಾರ್ಯಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ನಿನ್ನೆ ತಡರಾತ್ರಿ ಕೂಡ ನೇರವಾಗಿ ಚನ್ನಪಟ್ಟಣದ ಅದರಲ್ಲೂ ಕೂಡ ಕುಮಾರಸ್ವಾಮಿಯವರು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡದ್ದು ಹಲವು ನಾಯಕರನ್ನ ಕೂಡ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನ ಲೀಡ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಈಗ ಡಿಕೆ ಸಹೋದರರಿಗೆ ಇರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಬೆಂಗಳೂರು ಭಾಗದಲ್ಲಿ ಅಂತಂದ್ರೆ ಒಂದು ಇರುವಂಥದ್ದು RR ನಗರ ಆಗಿರ್ಬೋದು, ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲೀಡಲ್ಲಿ ಯಾರು ತೆಗೆದುಕೊಳ್ತಾರೋ ಅವರಿಗೆ ಗೆಲುವು ನಿಶ್ಚಿತ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಾಳ್ಯದಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಡಿಕೆ ಸಹೋದರರು ಸಾಕಷ್ಟು ಕೂಡ ಕಸರತ್ತನ್ನು ನಡೆಸ್ತಾ ಇರುವಂಥದ್ದು. ಒಂದು ಚನ್ನಪಟ್ಟಣದಲ್ಲಿ ತಡರಾತ್ರಿ ರಾತ್ರೋರಾತ್ರಿ ಕೂಡ ಕುಮಾರಸ್ವಾಮಿ ಅವರು ಆಪ್ತ ಬಳಗದ ಒಂದಷ್ಟು ನಾಯಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಿಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲೂ ಅಂದ್ರೆ ಚುನಾವಣೆವರೆಗೂ ಕೂಡ ಇದನ್ನು ಹೀಗೆ ಮುಂದುವರಿಯುವಂತ ಒಂದು ಸಾಧ್ಯತೆ ಇರುವಂಥದ್ದು. ಎಲ್ಲೆಲ್ಲಿ JDS ಪ್ರಬಲವಾಗಿದೆ, JDS ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ, ಅಲ್ಲೆಲ್ಲವೂ ಕೂಡ ಆಪರೇಷನ್ ಹಸ್ತವನ್ನು ನಿರಂತರವಾಗಿ ಈಗ ಡಿಕೆ ಸಹೋದರರು ಮಾಡ್ತಾ ಇದ್ದಾರೆ. ಒಂದು ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಮತ್ತೆ ಮಾಗಡಿ ಆಗಿರ್ಬೋದು, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಆಪರೇಷನ್ ಹಸ್ತವನ್ನ ಮಾಡ್ತಾ ಇರುವಂಥದ್ದು. ಒಂದು ತಳಮಟ್ಟದ ಕಾರ್ಯಕರ್ತರ ಹಂತದಲ್ಲೂ ಕೂಡ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿರುವಂಥದ್ದು. ಇದು ಕೂಡ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖ ನಾಯಕರಿಗೆ ಮತ್ತೆ 2ನೇ ಹಂತದ ನಾಯಕರಿಗೆ, 3ನೇ ಹಂತದ ನಾಯಕರಿಗೆ ಅವರು ಗಾಳ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಆಗಿತ್ತು. ಆದರೆ ಇಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮುಖ್ಯವಾಗಿ ತಳಮಟ್ಟದ ಕಾರ್ಯಕರ್ತರಿಗೆ ಅಂದ್ರೆ JDS ಕಾರ್ಯಕರ್ತರಿಗೆ ಗಾಳವನ್ನ ಹಾಕ್ತಿರುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ. ಒಂದು ಡಿಕೆ ಶಿವಕುಮಾರ್ ಅವರು ಈಗ ಹಾಲಿ DCM ಕೂಡ ಆಗಿರುವಂಥದ್ದು, ಮುಂದೆ CM ಕನಸನ್ನು ಕೂಡ ಕಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಲೀಡ್ ತೆಗೆದುಕೊಳ್ಬೇಕು, ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು. ಒಂದು ವೇಳೆ ಗೆಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಮುಖಭಂಗಕ್ಕೆ ಅವಕಾಶ ಆಗುತ್ತೆ ಮತ್ತೆ ಹಿಡಿತವರು ತಪ್ಪುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ಡಿಕೆ ಸಹೋದರರಿಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಶತಾಯಗತಾಯ, ಯಾಕಂತಂದ್ರೆ ಬಿಜೆಪಿ JDS ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಶತ್ರುಗಳೆಲ್ಲರೂ ಕೂಡ ಒಂದಾಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರನ್ನ ನೇರವಾಗಿ ಸೆಳೆಯುವಂಥ ಒಂದು ಪ್ರಯತ್ನ ಡಿಕೆ ಸಹೋದರರಿಂದ ಆಗ್ತಿದೆ. ಹಾಗಾಗಿ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು 200ಕ್ಕೆ ಹೆಚ್ಚು ಚನ್ನಪಟ್ಟಣದ ಸ್ಥಳೀಯ ನಾಯಕರು ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಪಡೆ ಆಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.